ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೋಟೆಲ್ನಲ್ಲಿ ಮಾಡಿರೋ ಥರನೇ ಇರುತ್ತೆ ಟೇಸ್ಟು. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಮೃದುವಾಗಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು 1 ಕಪ್ಪಷ್ಟು ಉದ್ದಿನಬೇಳೆನ ತೊಗೋತಾ ಇದ್ದೀನಿ. ನಾನಿಲ್ಲಿ ಗುಂಡು ಉದ್ದಿನಬೇಳೆನ ತೊಗೋತಾ ಇದ್ದೀನಿ. ಹಾಗೆ 3 ಕಪ್ಪಷ್ಟು ನಾನು ಮಲ್ಲಿಗೆ ಅಕ್ಕಿನ ತೊಗೊತಾ ಇದ್ದೀನಿ. ಇದನ್ನು ಇಡ್ಲಿ ಅಕ್ಕಿ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಾಗತ್ತೆ ಈ ಅಕ್ಕಿನ ಬಳಸೋದ್ರಿಂದ. ನಾನಿಲ್ಲಿ ಈ ಅಕ್ಕಿನ ಯೂಸ್ ಮಾಡ್ಕೋತಾ ಇದ್ದೀನಿ. 3 ಬಟ್ಲಷ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಕಾಲು ಚಮಚಕ್ಕಿಂತ ಕಡಿಮೆ ಮೆಂತ್ಯ ಕಾಳನ್ನು ತೊಗೋತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿ, ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಎರಡಕ್ಕೂ ನೀರನ್ನು ಹಾಕ್ಕೊಂಡು ಒಂದು 2-3 ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಮತ್ತೆ ನೀರು ಅದರ ಮೇಲೆ ಬರುವಷ್ಟು ನೀರನ್ನು ಹಾಕಿಬಿಟ್ಟು ನೀವು ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಎತ್ತಿಡಿ. ಒಂದು 6 ಗಂಟೆನಾದರೂ ಮಿನಿಮಮ್ ಆಗಿ ಇದು ನೆನಿಬೇಕಾಗತ್ತೆ. 6ರಿಂದ 8 ಗಂಟೆಗಳ ಕಾಲ ನೆನಿಬೇಕು. ಹಾಗಾಗಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಟ್ಕೋತೀನಿ. ಬೆಳಗ್ಗೆ ನೆನೆ ಹಾಕಿದ್ದೆ ನಾನು. ಈಗ ಸಂಜೆ ಆಗಿದೆ ನೋಡಿ. ಸಂಜೆಗೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ನೀವು ಅವಲಕ್ಕಿನ ನೀವು ಯಾವಾಗ ರುಬ್ತಿರಲ್ಲ ಆವಾಗ ಒಂದು 10 ನಿಮಿಷಕ್ಕಿಂತ ಮುಂಚೆನೇ ಹಾಕಿದ್ರೂ ತೊಂದರೆ ಇಲ್ಲ, ಚೆನ್ನಾಗಿ ನೆನೆಯುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತೀನಿ. ಆ ನೀರನ್ನೆಲ್ಲ ತಕ್ಕೊಂಬಿಡ್ತೀನಿ ನಾನು. ಫಸ್ಟು ನೀರನ್ನು ತಕ್ಕೊಂಬಿಟ್ಟು ಮೊದಲು ಅವಲಕ್ಕಿ ಮತ್ತು ಒಂದು ಸ್ವಲ್ಪ ಅಕ್ಕಿ ಇದಿಷ್ಟು ಹಾಕಿ ಮಾಡ್ತೀನಿ. ನಾನು ಹೇಳಿರೋ ಅಳತೆಗೆ 2 ಜಾರ್ ಸರಿ ಹೋಗುತ್ತೆ. 2 ಜಾರಲ್ಲಿ ಮುಗಿದೋಗ್ಬಿಡುತ್ತೆ. ಹಂಗಾಗಿ ನಾನು ಜಾಸ್ತಿ ಹಾಕಿಲ್ಲ ನೋಡಿ. ಇದು ತುಂಬ ಪೂರ್ತಿ ತುಂಬಿಸ್ಬೇಡಿ, ಯಾಕಂದರೆ ಸಣ್ಣ ಆಗಲ್ಲ ಕೆಲವೊಂದು ಸಾರಿ. ನೀವು ಬೇಕು ಅಂದರೆ ಸಪ್ರೇಟ್ ಕೂಡ ಹಾಕ್ಕೋಬೋದು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಈ ನೀವು ರುಬ್ಬೋದ್ರಲ್ಲೂ ಕೂಡ ಇರುತ್ತೆ ನೋಡಿ, ಸ್ವಲ್ಪ ತರಿ ಇದೆ, ಜಾಸ್ತಿ ತರಿ ಇಲ್ಲ. ನಮ್ಮ ಕೈಗೆ ಯಾವ ರೀತಿ ಅಂಟ್ತಾ ಇದೆ ನೋಡಿ, ಈ ರೀತಿ ಸ್ವಲ್ಪ ತರಿಯಾಗಿರ್ಬೇಕು ಅಷ್ಟೇ. ರುಬ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈಗ ಈ ಒಂದು ದೊಡ್ಡ ಪಾತ್ರೆಗೆ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಏನಾಗ್ಬಿಟ್ಟಿತ್ತಂದರೆ ಭಾಳ ಉಬ್ಬಿ ಚೆಲ್ಲೋಗ್ಬಿಟ್ಟಿತ್ತು. ಅದಕ್ಕೆ ಈ ಸರಿ ನಾನು ಸ್ವಲ್ಪ ಜಾಸ್ತಿ ದೊಡ್ಡದೇ ಪಾತ್ರೆ ತೊಗೊಂಡಿದ್ದೀನಿ. 2 ಜಾರ್ ಆಯಿತು. 2 ಜಾರು ನಾನು ರುಬ್ಕೊಂಬಂದೆ. ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮಳೆಗಾಲ ಆಗಿರೋದ್ರಿಂದ ನಾನು ಉಪ್ಪನ್ನು ಬಳಸ್ತಾ ಇದ್ದೀನಿ. ಬೇಸಿಗೆ ಕಾಲದಲ್ಲಿ ನೀವು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೈಟ್ಗೆ. ನಾನು ಈಗಲೇ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಾರಿ ಕೈಲಿಂದನೇ ತಿರುಗಬೇಕು ನೀವು, ಅಂದರೆ ಮಾತ್ರ ಉಬ್ಬುತ್ತೆ ಚೆನ್ನಾಗಿ ನೋಡಿ. ಈಗ ಬೆಳಿಗ್ಗೆ ಆಗಿದೆ. ನೀವು ನೈಟ್ ಅದನ್ನು ಹಾಕಿ ಹಾಗೆ ಬಿಟ್ಬಿಟ್ರೆ ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಬಂದಿದೆ ಅಂತ. ರವೆ ಬೇಕಾಗಿಲ್ಲ. ಒಂದೊಂದು ಸಾರಿ ರವೆ ಇರಲ್ಲ ಮನೆಯಲ್ಲಿ, ಆ ಟೈಮಲ್ಲಿ ಇದನ್ನು ಮಾಡ್ಕೋಬೋದು ನೀವು. ಅಕ್ಕಿ ನೀವು ಬೇರೆ ಕೂಡ ತೊಗೋಬೋದು, ಬಟ್ ಈ ಅಕ್ಕಿ ಬಳಸಿ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಇಡ್ಲಿ ನೋಡಿ. ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಅತಿಯಾಗಿ ಮಿಕ್ಸ್ ಮಾಡಬಾರ್ದು, ಅದರಲ್ಲಿ ಏರು ಸ್ವಲ್ಪ ಉಳ್ಕೋಬೇಕು. ಈಗ ನಾನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸ್ಕೊಳ್ಳಿ. ಚೆನ್ನಾಗಿ ಒಂದು ಸಾರಿ ಈ ರೀತಿ ಹಚ್ಕೊಂಬಿಡಬೇಕು. ಹಚ್ಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕೋತೀನಿ. ನಿಮ್ಮ ಇಡ್ಲಿ ಪಾತ್ರೆ ಎಷ್ಟು ಅಗಲ ಇದೆ ನೋಡಿಕೊಂಡು ನೀವು ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅತಿಯಾಗಿ ಹಾಕಕ್ಕೆ ಹೋಗಬೇಡಿ ನೋಡಿ. ಇಷ್ಟು ಹಾಕ್ಕೊಂಡು ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಕಾಯಕ್ಕಿಟ್ಟಿದ್ದೆ. ಅದು ಕೂಡ ಕಾಯುತ್ತೆ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಷ್ಟರಲ್ಲಿ. ಈ ರೀತಿ ಎಲ್ಲನೂ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕ್ತೀನಿ. ಈಗ ನೋಡಿ ನೀರು ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ಇಡ್ಲಿ ಪಾತ್ರೆನ ಇಡಬೇಕು. ಇಟ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡೆ. ಬೇಯಿಸಿ ಆದಮೇಲೆ ಬೇಯಿಸಿದ ತಕ್ಷಣವೇ 10 ನಿಮಿಷ ಆದ ತಕ್ಷಣವೇ ಮುಚ್ಚಳ ತೆಗಿಬಾರ್ದು. ಒಂದು 2 ನಿಮಿಷ ಬಿಟ್ಬಿಟ್ಟು ಮುಚ್ಚಳನ ತೆಗೀರಿ.
10 ನಿಮಿಷಕ್ಕೆಲ್ಲ ಇಡ್ಲಿ ಆಗಿಬಿಟ್ಟಿರುತ್ತೆ. ನಿಮಗೆ ಕನ್ಫ್ಯೂಸ್ ಆದರೆ ನೀವು ಕೈನ ಹಸಿ ಮಾಡಿಕೊಂಡು ಒಂದು ಸಾರಿ ಆ ಇಡ್ಲಿ ಮೇಲೆ ಕೈ ಇಟ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಈಗ ಇದನ್ನು ನೀವು 1-2 ನಿಮಿಷ ಆಗುತ್ತಲ್ಲ, ಆವಾಗ ನೀವು ಇದನ್ನು ಇಡ್ಲಿ ಪಾತ್ರೆಯಿಂದ ತೆಗಿಬಹುದು. ನೀವು ಬೇಕು ಅಂದರೆ ಬಟ್ಟೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಬಟ್ ಹಾಗೆ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಚಮಚನೂ ಕೂಡ ಅಷ್ಟೇ, ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಆ ಚಮಚನ ಅದರೊಳಗಡೆ ಇಟ್ಟು ನೀವು ಪ್ರತಿ ಸಾರಿ ತಕ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಥರ ಉಳ್ಕೊಳಲ್ಲ ಪಾತ್ರೆಯಲ್ಲಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಸಾಫ್ಟಾಗಿರುತ್ತೆ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಸಾಂಬಾರು ಜೊತೆಗೆ ತಿನ್ನೋದಕ್ಕಂತೂ ತುಂಬಾ ರುಚಿ ಅಂತಲೇ ಅನಿಸುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ, ಹತ್ತಿ ಥರ ಇರುತ್ತೆ ಈ ಮಲ್ಲಿಗೆ ಇಡ್ಲಿ. ಮಲ್ಲಿಗೆ ಇಡ್ಲಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಆ ಅಕ್ಕಿನ ಬಳಸ್ಕೊಂಡು ಮಾಡಿದ್ರಂತೂ ಇನ್ನೂ ರುಚಿಯಾಗೂ ಕೂಡ ಇರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ನೋಡಿ, ಈಗ ನಾನು ಪ್ಲೇಟಿಗೆ ಕೂಡ ಹಾಕ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.